ಒಂದು ಹಳ್ಳಿಯಲ್ಲಿ ನಾಯಿ ಮತ್ತು ಬೆಕ್ಕು ಒಟ್ಟಾಗಿ ಜೀವನ ಸಾಗಿಸುತ್ತಿದ್ದವು. ಪ್ರಾರಂಭದಲ್ಲಿ ಅವುಗಳು ಬಹಳ ಶತ್ರುತ್ವದಿಂದ ನಡೆಯುತ್ತಿದ್ದು, ಯಾವಾಗಲೂ ಜಗಳವಾಡುತ್ತಲೇ ಇರುತ್ತಿದ್ದವು. ನಾಯಿ ತನ್ನ ಪ್ರಭುತ್ವ ತೋರಿಸಲು ಪ್ರಯತ್ನಿಸುತ್ತಿತ್ತು, ಬೆಕ್ಕು ತನ್ನ ಚಾತುರ್ಯದಿಂದ ಉತ್ತರಿಸುತ್ತಿತ್ತು. ಆದರೆ ಒಂದು ದಿನ ಒಂದು ಘಟನೆ ಬದಲಾವಣೆ ತರಿತು. ಒಂದು ರಾತ್ರಿ ಮಳೆಯಾದಾಗ ಎರಡು ಪ್ರಾಣಿಗಳು ಕೊಟ್ಟಿಗೆಯಲ್ಲಿ ಆಶ್ರಯ ಪಡೆದವು. ಅಲ್ಲಿಗೆ ಒಂದು ನಾಯಿ ಮರಿಯು ಜಾರಿ ಬಿದ್ದಿತು. ಬೆಕ್ಕು ತಕ್ಷಣ ತನ್ನ ಸೂಕ್ಷ್ಮ ಕಣ್ಣುಗಳಿಂದ ಅದನ್ನು ನೋಡಿ ನಾಯಿ ಬಳಿ ಹೋಗಿ ಸಹಾಯಕ್ಕೆ ಕರೆಸಿತು. ನಾಯಿ ಬೆಕ್ಕಿನ ನೆರವಿಗೆ ಧನ್ಯವಾದ ಹೇಳಿತು. ಈ ಘಟನೆಯಿಂದಾಗಿ ನಾಯಿ ಮತ್ತು ಬೆಕ್ಕಿನ ನಡುವೆ ನಂಬಿಕೆ ಹುಟ್ಟಿತು. ಅದರ ಬಳಿಕ ಅವುಗಳು ಸಹಕಾರದಿಂದ ಬದುಕು ಸಾಗಿಸೋಣ ಎಂದು ನಿರ್ಧರಿಸಿದವು. ನಾಯಿ ಮನೆಯ ರಕ್ಷಣೆಗೆ ಬದ್ಧವಾಯಿತು, ಬೆಕ್ಕು ಅಡಿಗೆಮನೆಯ ಚೀಲಿಗಳ ಕಾಡನ್ನು ತೊಡೆಯಿತು. ಅವುಗಳ ಮಧ್ಯೆ ಹಳೆಯ ವೈಷಮ್ಯ ಮರೆಯಲ್ಪಟ್ಟಿತು.